ಕೃಷ್ಣ, ದುರ್ಯೋಧನ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರುಳು ಮಾತಿಗೆ ಒಡಂಬಡುವ ಬುದ್ಧಿ ನನ್ನ ಮಾತ್ರ ಈ ದುರ್ಯೋಧನನಲ್ಲ ಕೃಷ್ಣ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನದ ಶೂನ್ಯತೆಯ ಒಳಗು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ ಕೃಷ್ಣ. ಹಾಗಲ್ಲ, ನಾನೊಂದು ಸಾರಿ ಹೇಳುತ್ತೇನೆ ಕೇಳು. ಈ ದುರ್ಯೋಧನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ವಿರಾಟನ ಮನೆಯ ಅಡಿಗೆಯ ಪಟ್ಟಂಗಿ ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ಓದಿಸಬೇಕೆಂದನಲ್ಲವೇ ಆಡಿನ ಮಧ್ಯಮ ಪಾಂಡವ. ಅದು ದುರಹಂಕಾರ, ಅಭಿಮಾನ ಶೂನ್ಯತೆಯಿಂದ. ಹೇ ಕೃಷ್ಣ, ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿರುವರಲ್ಲವೇ ಆ ಪಾಂಡವರು. ಇದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನರನ್ನು ಕೊಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಆರಿಸುವ ಯೋಜನೆ ಮಾಡಿರುವರಲ್ಲವೇ ಆ ಪಾಂಡವರು. ಇದು ದುರಹಗ್ರಹ. ನಾವು ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು. ಇದು ದುರಹಂಕಾರ. ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸಲಾರದು, ಚಲಿಸುವುದು ಇಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯ ನಡೆದು ಹೊರಡುವುದು ಕ್ಷೇಮ. ಕೃಷ್ಣ, ಛಲ ಪಿಡಿದು ಬಲಿಯ ಕೊಡುವೆ. ಹಲೆ ಭಾವ, ಛಲ ಪಿಡಿದು ಬಲಿಯ ಕೊಡುವೆ. ದುರಳ ಪಾಂಡವರ ರಣದೋಟ, ದುರಳ ಪಾಂಡವರ ರಣದೋಟ. ಛಲ ಪಿಡಿದು ಬಲಿಯ ಕೊಡುವೆ, ಛಲ ಪಿಡಿದು ಬಲಿಯ ಕೊಡುವೆ. ಹಗದಿ ಅವರನ್ನು ನಿಜದಿ ಕೊಲ್ಲುವೆ. ಹಲೆ ಹಲೆ ಹಗದಿ ಅವರನ್ನು ನಿಜದಿ ಕೊಲ್ಲುವೆ. ಪಾಂಡವರ ರಣದೋಟ, ಛಲ ಪಿಡಿದು ಬಲಿಯ ಕೊಡುವೆ, ಛಲ ಪಿಡಿದು ಬಲಿಯ ಕೊಡುವೆ, ಛಲ ಪಿಡಿದು ಬಲಿಯ ಕೊಡುವೆ. ಭಾವ ದುರ್ಯೋಧನ, ಹಲೇ ಭಾವ, ಯಾವ ಕಾರಣ ಛಲ ಪಿಡಿದು ಬಲಿಯ ಕೊಡುವೆ, ಛಲ ಪಿಡಿದು ಬಲಿಯ ಕೊಡುವೆ. ದುರ್ಳ ಪಾಂಡವರ ರಣದೋಟ, ಛಲ ಪಿಡಿದು ಬಲಿಯ ಕೊಡುವೆ. ಹಗಲಿ ಅವರನ್ನು ನಿಜದಿ ಕೊಲ್ಲುವೆ. ಹಗಲಿ ಅವರನ್ನು ನಿಜದಿ ಕೊಲ್ಲುವೆ. ಜಯನಾಡನ ನಿಜವಿದು ಬೇರು, ಜಯನಾಡನ ನಿಜವಿದು ಬೇರು. ಛಲ ಪಿಡಿದು ಬಲಿಯ ಕೊಡುವೆ, ಛಲ ಪಿಡಿದು ಬಲಿಯ ಕೊಡುವೆ. ಯಾವ ಕಾರಣಕ್ಕೂ ನೀನು ನನ್ನಿಗೆ ಸಂಬಂಧ ಬೇಡ. ಆ ಪಾಂಡವರನ್ನು ರಣರಂಗದಲ್ಲಿ ಸಂಹರಿಸಲು ಹೊರತು ನನಗೆ ಸಮಾಧಾನವಿಲ್ಲ. ವಿಚಾರವೇನು ಕೌರವೇಶ್ವರ? ಹರೇ ಸೈಂಧವ, ಪೀಠದಲ್ಲಿ ಕುಳಿತುಕೋ. ಕರ್ಣ, ಸುಯೋಧನ, ದುರ್ಯೋಧನ ದುಶ್ಯಾಸನದ ಅಭಿಮತವೇ ನನ್ನ ಅಭಿಮತ. ಅರ್ಜುನನಲ್ಲಿ ಹಾಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನುವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು.
ಆದರೆ ನನ್ನಂತ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆಯೇ ಮಾತನಾಡುವೆಯ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲು ಯಾಚಿಸಿದೆಯಾ? ಇದು ನಿನ್ನ ಧರ್ಮವೇ, ನೀತಿಯೇ? ವಾಸುದೇವ, ಸಲ್ಲದು ನಿನಗಿದು ಮಾಧವನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗಿದು ಮಾಧವನೇ, ಮಾಧವನೇ. ವಾಸುದೇವ, ಹರೇ ಕರ್ಣ. ಸಲ್ಲದು ನಿನಗಿದು ಮಾಧವನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗಿದು ಮಾಧವನೇ, ಮಾಧವನೇ. ವಾಸುದೇವ, ದುರದಿ ದುರಂದರ ಧೀರನು ನಾನೆನಿಸಿ. ಹರೇ ಕರ್ಣ. ದುರದಿ ದುರಂದರ ಧೀರನು ನಾನೆನಿಸಿ, ವೈರಿ ಪಾಸನ ಚಿರ ತಡಿದಿರುವೆನ. ವೈರಿ ಪಾಸನ ಚಿರ ತಡಿದಿರುವೆನ. ಸಲ್ಲದು ನಿನಗಿದು ಮಾಧವನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗಿದು ಮಾಧವನೇ, ಮಾಧವನೇ. ಹರೇ ಕರ್ಣ. ನೀತಿ ವಚನವ ಹೇಳಿದೆ ನೀನು. ವಾಸುದೇವ, ನೀತಿ ವಚನವ ಹೇಳಿದೆ ನೀನು. ಕೇಳೆನೋ ನಿನ್ನಯ ಮಾತುಗಳನ್ನು. ಕೇಳೆನೋ ನಿನ್ನಯ ಮಾತುಗಳನ್ನು. ಹಠವಂತರು ನಾವು ನಿಜವಿದು ನೀ ಕೇಳು. ಹಠವಂತರು ನಾವು ನಿಜವಿದು ನೀ ಕೇಳು. ಕುಟಿಲತನದಲ್ಲಿ ನಿರಾಜ್ಯ ಕುಟಿಲತನದಲ್ಲಿ ನಿರಾಜಗತಿಯ ಬೇಡ. ಸಲ್ಲದು ನಿನಗಿದು ಮಾಧವನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗಿದು ಮಾಧವನೇ, ಮಾಧವನೇ. ಹರೇ ಕರ್ಣ. ವಾಸುದೇವ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬಂದಿದ್ದೇವೆ. ಆ ನಿನ್ನ ಧರ್ಮಕ್ಕಿಂತ ನಮ್ಮ ಧರ್ಮವೇ ಮೇಲು ಯದುಪತಿ. ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇನು ಉಚಿತ ದುರ್ಯೋಧನ. ಆದರೂ ಒಂದು ಮಾತನ್ನು ಹೇಳುತ್ತೇನೆ. ಈ ನಿನ್ನ ಗುರಿ ಹಿರಿಯರು, ಸಹೋದರರು, ಬಂಧುಗಳು, ಮಿತ್ರರು ಇವರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಚಾರ. ಅಲ್ಪ ಪ್ರಯತ್ನದಿಂದ ಮಹಾಫಲಗಳನ್ನು ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರು ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುರಂಜನರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ವೀರನೆನಿಸುವೆ. ಮಾನವ ಜೀವಕೋಟಿಯು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ ಕೃಷ್ಣ? ನಿಮ್ಮೆಲ್ಲರ ಸಲುವಾಗಿ.
ಮುಂದೊದಗುವ ಈ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಾನು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡು ಪರಮೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ವಾಸುದೇವ? ಇದರಲ್ಲಿ ನನ್ನ ಅಪರಾಧವೇನು ವಾಸುದೇವ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ ಕೃಷ್ಣ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅದರ ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಚಕ್ರೇಶ್ವರನಿಗೆ ಹೊರತಾಗಿ ಪಾಂಡವರು ಅವರಿಗೆ ಭಿಕ್ಷವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವ ಯಾಜನ ಕೃಷ್ಣ. ಹಳ್ಳಿಗಾತಿಯರು ಹಾಲು ಮೊಸರನ್ನು ಹೊತ್ತು ಮಾರುವ ಕೊಲ್ಲಂಗರ ಮನೆಯೋಳ್ ಮುದ್ದೆ ಮುದ್ದೆ ಬೆಣ್ಣೆಯನ್ನು ತಿಂದು ಮುದ್ದಿಯರೊಡನೆ ಮುದ್ದಾಡಿದಂತಲ್ಲ ಕೃಷ್ಣ. ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುತ್ತಕ್ಕನಲ್ಲ, ಭಯ ಕೊಡುವುದೂ ಇಲ್ಲ. ಭಾರತ ಭೂಮೀಶ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಧಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ಭಾರತ ಭೂಮೀಶ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಧಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ವೈರವನೆ ನೀಗಿನಿ ಸೈರಣೆಯಂ ತಾಳೈ ವೈರವನೆ ನೀಗಿನಿ ಸೈರಣೆಯಂ ತಾಳೈ ಬಾಳೈ ಬಲುದರ ಮನಿರುತ ಸುಗುಣ ಚರಿತ ಕರುಣ ಬರಿ ವರಗುಣ ಯುತ ನೆನೆಸಿ. ಬಾಳೈ ಬಲುದರ ಮನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಮರೇದರೆಯ ಭಾರತ ಭೂಮೀಶ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಧಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ವೈ ಕರೆ ಸೀಗ ನೀ
ಅನುಜಾತರ ಸುಯೋಧನ ಕರೆಸಿಗನಿ ಅನುಜಾತರ ತರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ ಭಾರತ ಭೂಮೀಶ ಜಯಿಸಿ ದುರಶ ಸಮಾನ ಶೌರ್ಯ ಸಾಹಸ ವಿರಾಧಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭೀಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಬಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇದುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಆತ್ಮೀಯರು ಆದ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವುಗಳೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು, ಯಶಸ್ಸು ಎಂದಿಗೂ ಲಭಿಸುವುದಿಲ್ಲ. ಗೌರವೇಶ್ವರ, ಈ ದರ್ಪಿತವಾದ ಮಾತುಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಸಹೋದರ ಕೃಷ್ಣ, ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ನಿನ್ನ ಈ ಬಿಡಿ ಮಾತಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಡ ಪಡ ಗೋಪಾಲ ಕೇಳುವ ನುಡಿಯ ನಾನು ಬಲ್ಲನ ನುಡಿಯ ನಾನು ಬಲ್ಲನ ನುಡಿಯ ಗುರುಕುಲ ಕಧಿಪತಿ ನಾನು ಬಲ್ಲನ ನುಡಿಯ ಗುರುಕುಲ ಕಧಿಪತಿ ಮರುಗುತ್ತಲಿಬರು ಬಲ್ಲನ ಮಾತಿಗೆ ಹಡ ಪಡ ಗೋಪಾಲ ನಿನ್ನ ಅನ್ನವನ್ನು ತಿಂದ ಈ ಪರಿಪುಷ್ಟರಾದ ವೃದ್ಧರರು ಅದೇ ಚಿತ್ತಿಂದ ಕೇಳುತ್ತಿರೋ ನೋಡು. ಸಮಯ ದೊರಕಿದರೆ ಇವರು ಎಂದ ಈಗಿನ ಸುತ್ತಕ್ಕೂ ಏಸುತ್ತಕ್ಕಲ್ಲ. ನಡೆ ನಡೆ, ಈಗಲೇ ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗಿರುವುದೇನು ಕೆಲಸ? ನಡೆಯಿರಿ, ಹೋಗೋಣ. ಆತನನ್ನು ತಡೆಯುವವರು ಯಾರೂ ಇಲ್ಲವೇ? ಯಾವನು ಸಮಾಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸುವನು ಅವನು ಜಾಗೃತನಾಗಿ ಸಂಕಟಕ್ಕೀಡಾಗುವನು. ಮಾತ ಮೇರೆ ಪೋದನೆ ಮಾತ ಮೇರೆ ಪೋದನೆ ಪ್ರೀತಿ ಪ್ರೇಮ ಪೋತ್ರನೋ ಮಾತ ಮೇರೆ ಪೋದನೆ ಅಮಿತ ಪಾಂಡವ ರೊಳಗೆ ವೈರವ ಅಮಿತ ಪಾಂಡವ
ಅಮಿತ ಪಾಂಡವರೊಳಗೆ ವೈರವ ಅಮಮ್ಮ ಎಂದು ಗೈದನೆ ಬೇಡಿಗ ಸುಯೋಧನ ಮಾತ ಮೀರಿ ಮೋದನೆ ಪ್ರೀತಿ ಪ್ರೇಮ ಪುತ್ರನೋ ಮಾತ ಮೀರಿ ಮೋದನೆ ಹರಿಯ ನುಡಿಯ ಕೇಳಲಿಲ್ಲ ಕೃಷ್ಣ ಕೃಷ್ಣ ಹರಿಯ ನುಡಿಯ ಕೇಳಲಿಲ್ಲ ಹಿರಿಯರೊಳಿತ ಆಲಿಸಲಿಲ್ಲ ಹರಿಯ ನುಡಿಯ ಕೇಳಲಿಲ್ಲ ಹಿರಿಯರೊಳಿತ ಆಲಿಸಲಿಲ್ಲ ಧರ್ಮದಾಂದ ನಾದನಲ್ಲ ಕುವರ ಕುವರ ಹರಿಯ ನುಡಿಯ ಕೇಳಲಿಲ್ಲ ಹಿರಿಯರೊಳಿತ ಆಲಿಸಲಿಲ್ಲ ಹರಿಯ ನುಡಿಯ ಕೇಳಲಿಲ್ಲ ಹಿರಿಯರೊಳಿತ ಆಲಿಸಲಿಲ್ಲ ದುರ್ಮದಾಂದ ನಾದನಲ್ಲ ದುರ್ಮದಾಂದ ನಾದನಲ್ಲ ಕುವರ ಯಾವನು ಸಮಾಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸುವನು ಅವನು ಜಾಗೃತನಾಗಿ ಸಂಕಟಕ್ಕೀಡಾಗುವನು. ಹೋಗು ಇದುರ ಹೋಗು, ಗಾಂಧಾರಿಯನ್ನು ಕರೆದುಕೊಂಡು ಬಾ, ಅವಳೊಂದು ಸಾರಿ ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಕುರುರುದ್ದರೆ, ನಿಮ್ಮ ಮುಂದುಗಡೆ ಈ ದುರ್ವರ್ತನ ದಮನ ಮಾಡದೆ ಹೋದರೆ ನಿಮ್ಮ ವಂಶದ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು? ಈಗಲೇ ನಿಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆದರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನವಿಟ್ಟು ಪಾಂಡವರನ್ನೇ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸಲುವಾಗಿ ಮನುಷ್ಯನನ್ನು, ಗ್ರಾಮದ ಸಲುವಾಗಿ ಕುಲವನ್ನು, ದೇಶದ ಸಲುವಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನೂ ತ್ಯಜಿಸುವ ಧರ್ಮವು ಹೇಳುತ್ತಿರುವಾಗ ಅನೈಚ್ಛಿಕವಾದ ಈ ಯುದ್ಧದಿಂದ ಭಾರತ ಯುದ್ಧ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಬೇಕೆ? ಈಗಲೇ ನಿಮಗೆ ನಾನು ಹೇಳಿದಂತೆ ಮೂವರನ್ನು ಬಂಧನಲಿಟ್ಟು ಪಾಂಡವರನ್ನು ಸಂಧು ಮಾಡಿಕೊಳ್ಳಿ. ವಾಸುದೇವ, ಈ ದುರ್ವಿಧನಾದ ಪುತ್ರನ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಹೊತ್ತಿ ಉರಿಯುತ್ತಿದೆ ದೇವ. ಆದರೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀರನು ದೇವ, ಪರಾಧೀರನು. ಕುಮಾರನೆಲ್ಲಿ? ಗಾಂಧಾರಿ. ರಾಜೇಂದ್ರ, ರಾಜ್ಯ ಲೋಪದಿಂದ ಉನ್ಮತ್ಪ್ರಯನಾದ ದುರ್ಯೋಧನನನ್ನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯವು ನಿನ್ನದು. ಹೋಗು ಇದುರ ಹೋಗು, ಆ ಹತಭಾಗ್ಯನನ್ನು ಮತ್ತೊಂದು ಸಾರಿ ಇಲ್ಲಿಗೆ ಬರಮಾಡು. ಅಪ್ಪಣೆ ಮಹಾರಾಜ. ರಾಜೇಂದ್ರ, ಪುತ್ರ ವ್ಯಾಮೋಹದಿಂದ ಪರಿತ್ಯಕ್ತನಾದ ನೀನು ಈ ಅಖಂಡ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸು, ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರಿ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು.
ದುರ್ವಿನಿದನು ದುರಾಚಾರಿಯಾದ ದುರ್ಯೋಧನನ ಕೈಗೆ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರ ಹಾಗೂ ಶ್ರೀಕೃಷ್ಣನ ಮಾತಿನಂತೆ ನಡೆದರೆ ಸ್ವರ್ಗದ ದಾರಿಯು ನಿರಾಪದವಾಗುವುದು. ಕುಮಾರನನ್ನು ಕರೆತನ್ನಿ. ಯಾರು ನನ್ನನ್ನು ಕರೆಸಿದವರು? ಕುಮಾರ. ಅಮ್ಮ. ತನಯ ಕುವರ ಕಂದ ಕಂದ ಸುಯೋಧನ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ, ಮಾತೆಯ ಮಾತನು ಆಲಿಸು ಧೀರ. ಯೋಧನ ಮಾತೆಯ ಮಾತನು ಆಲಿಸು ಧೀರ, ಪಾಂಡವರೊಡನೆ ಸ್ನೇಹದಿ ಬಾಳೈ. ಯೋಧನ ಪಾಂಡವರೊಡನೆ ಸ್ನೇಹದಿ ಬಾಳೈ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ಕುಮಾರ, ನನ್ನ ಮಾತನ್ನು ಕೇಳು ಕಂದ. ಹುಡುಕಬೇಡವನ್ನೇ. ಪಾಂಡವರಲ್ಲಿ ವೈರವು ತರವೇ, ಕುವರ ಕಂದ. ಕೌರವೇಶ್ವರ ಕಂದ ಕಂದ. ಪಾಂಡವರಲ್ಲಿ ವೈರವು ತರವೇ. ಯೋಧನ ಪಾಂಡವರಲ್ಲಿ ವೈರವು ತರವೇ, ರಾಜ್ಯವನ್ನಿತ್ತು ಸ್ನೇಹದಿ ಬಾಳೈ. ಹೌದು ಕಂದ. ರಾಜ್ಯವನ್ನಿತ್ತು ಸ್ನೇಹದಿ ಬಾಳೈ, ರಾಜ್ಯವನ್ನಿತ್ತು ಸ್ನೇಹದಿ ಬಾಳೈ. ರಾಜ್ಯವನ್ನಿತ್ತು ಸ್ನೇಹದಿ ಬಾಳೈ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ಕಂದ ಕುವರ ಕಂದ. ಕುಮಾರ, ನಾನು ನಿನ್ನ ತಾಯಿ ಅಗಣ್ಯ ವ್ರತೋಪವಾಸಗಳನ್ನು ಪಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣವೊಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ
ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾಗದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ಪುನಃ ಅದೇ ಮಾತು. ಜನನಿ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿ ಹೋದರೂ ಸರಿಯೇ, ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಕೃಷ್ಣ, ಇದನ್ನ ಕೊನೆಯ ಸಂದೇಶ. ಪಾಂಡವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾನದಲ್ಲಿ, ರತಿಕರ ವೀರಕೋಶದಲ್ಲಿ. ತಿಳಿದಿರು, ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಯದು? ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ, ಸಂಗಡ ಕುರುಕುಲವೂ ನಾಶವಾಗುವುದು. ನಿನ್ನ ವೃದ್ಧಾಂತ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಅದೇನನ್ನು ಬರೆದಿರುವೆ ಸ್ವಾಮಿ? ಅನರ್ಥವಾಯಿತು. ಪರಮಾತ್ಮ, ವಾಸುದೇವ, ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ಮಂತ್ರ ಹೂಡಿರುವರು. ಏನು? ನನ್ನನ್ನು ಬಂಧಿಸುವರೆ? ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವೆ ಸ್ವಾಮಿ, ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ನೀನಿಲ್ಲಿಂದ ಹೊರಟು ಹೋಗು ತಂದೆ. ಏನು? ದುರ್ಯೋಧನನ ಎದುರಿಗೆ ನಾನಿಂದ ಪಲಾಯನ ಮಾಡಲಿ ತಾಯಿ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಈ ಚಕ್ರದಲ್ಲಿ ಎಷ್ಟು ಶಕ್ತಿಯನ್ನು ನೀನು ಅರಿತಿವೆ. ಇದರ ಒಂದು ಅಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಕೋಟಿ ಕೋಟಿ ದುರ್ಯೋಧನನು ಗತಪ್ರಾಣರಾಗಿ ಮಣ್ಣಲ್ಲಿ ಉಳ್ಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ ತಾಯಿ? ಭಯವಲ್ಲ ಸ್ವಾಮಿ, ಭಯವಲ್ಲ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ವಾಸುದೇವ, ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ, ಪಾಪವನ್ನು ತೊಳೆದಂತ ಸುರಸತಿಗೆ ಸನ್ನಿಧಿ ತಂದ. ವಾಸುದೇವ, ಪಾಪವನ್ನು ತೊಳೆದಂತ ಸುರಸತಿಗೆ ಸನ್ನಿಧಿ ತಂದ. ಪಾವನ ಶ್ರೀಪಾದವ ನಂಬಿದೆ ನಯ್ಯ, ಓ ಪಾಂಡುರಂಗ ಪ್ರಭಾ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ನಿನ್ನೆ ಪಾವನ ಪಾದಗಳ ಮಹಿಮೆಯ ಪಠಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭಾ ವಿಠಲ, ಪ್ರಭಾ ವಿಠಲ, ಪ್ರಭಾ ವಿಠಲ, ಪ್ರಭಾ ವಿಠಲ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ, ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದೂ ನನ್ನ ಕುಲಂಗಾನ ಪುತ್ರನ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡು, ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ಹೇಳುತ್ತಾಯಿ, ಹೇಳು. ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆ. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದನು, ಅದು ದೀಪವನ್ನು ಮುಡಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಉಳ್ಳುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ನನ್ನ ವರದ ಅಷ್ಟವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತಿ ವಾತಾವರಣದಿಂದ ನನ್ನ ಶಾಂತಿ ಕಪೋತವು ರೆಕ್ಕೆ ಮುಚ್ಚಿ ಹಾರುವ ಮೊದಲೇ ಧೂಮಣ್ಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ, ಈ ದಿನ ಸಲುವಾಗಿ ಇಲ್ಲಿಂದ ನಾನು ಪಲಾಯನವನ್ನು ಮಾಡುತ್ತೇನೆ.
ಕೃಷ್ಣ ಎಲ್ಲಿಯ ಪಲಾಯನ ಮಾಡುವುದು ಸಹೋದರ ದುಶ್ಯಾಸನ ಸೈನ್ಯವ ಕಟ್ಟಿಗೆ ಕಂಬಕ್ಕೆ ಕೃಷ್ಣನನ್ನು ಬಂಧಿಸಿರಿ ಹಗ್ಗದಿಂದ ಬಂಧಿಸಿರಿ. ನನ್ನನ್ನು ಬಂಧಿಸುವೆಯ? ಅಸಂಭವ. ಕತಿ ಬೇಡೈಸು ಯೋಧನೆಂದೋರೀಗ ಖ್ಯಾತಿಗಳು ಸೈರನೆ. ಎಲ್ಲ ಇಲ್ಲಿ ಇಟ್ಕೊಂಡು ಕತಿ ಬೇಡೈಸು ಯೋಧನೆಂದೋರೀಗ ಖ್ಯಾತಿಗಳು ಸೈರನೆ. ಅದೇ ಹದರುವೆ, ಅದೇ ಹದರುವೆ, ಏನು ಮಾಡ್ಕೊಂಡೇ ಇಲ್ಲ. ಅದೇ ಚಿಂದು ಹದರುವೆ, ಅದೇ ಹದರುವೆ. ಕುಲಹೀನ ಕುಲವ ಭಾರತಯ್ಯ, ಕುಲಗಳು ಹರಿಯದೆ. ಕುಲಗಳು ಹರಿಯದೆ. ಕದನದೊಳು ನಿನ್ನ ಮಧವ ನಡಗಿಪ. ಕದನದೊಳು ನಿನ್ನ ಮಧವ ನಡಗಿಪ ಚದುರರಲ್ಲಿ ಮರುಳೆ. ಮಂದಮತಿಯಂತೆ ಕುಂದನರಿಯದೆ ಮಂದಮತಿಯಂತೆ ಕುಂದನರಿಯದೆ ನಂದುಗವಾ ಪಡುವೆ ನೀ ನಂದುಗವಾ ಪಡುವೆ. ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಹಡವಿಯು ಹಡಗಿದೆ. ಪರಮ ಪುರುಷನೆಂಬ ಬಿರುದನು ಹಡವಿಯು ಹಡಗಿದೆ. ಕತಿ ಬೇಡೈಸು ಯೋಧನೆಂದೋರೀಗ ಜ್ಞಾತಿಗಳು ಸೈರಣೆ 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 ಸೈರಣೆ. ಏನು ನನ್ನನ್ನು ಬಂಧಿಸುವೆಯ? ವ್ಯರ್ಥ, ನಿನ್ನಿಂದ ಆಗದು ಸುಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನೂ ಪ್ರತಿಬಿಂಬಿಸಿ ಹೆಚ್ಚಿಸುವೆಯ? ವ್ಯರ್ಥ, ನಿನ್ನ ಸಾಧ್ಯವಿಲ್ಲ ದುರ್ಯೋಧನ. ಕೃಷ್ಣ, ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ಸಹೋದರ ಭಾವ ಸಿಂಧುರಾಜ ಕಠಿಣಕಾರದ ಕೃಷ್ಣನನ್ನು ಬಂಧಿಸಿರಿ ಹಗ್ಗದಿಂದ ಬಂಧಿಸಿರಿ. ಹಿಡೀರಿ ಹಿಡೀರಿ. ಸತ್ಯವನ್ನು ಹೊರಗಾದ ಶಾಸನ ಈ ಮದಾಂತರವನ್ನು ಇಲ್ಲಿಯೇ ಈಗ ಈಗ ಹಿಡೀರಿ, ಹಿಡೀರಿ, ಹಿಡೀರಿ. ಇದು ನಿಜವೇ ಶಕುನಿ? ಖಂಡಿತವಾಗಿಯೂ ನಾನು ಒಪ್ಪುವುದಿಲ್ಲ. ನಂಬು ಅಂಗರಾಜ. ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ನಿನ್ನಲ್ಲಿ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ಇರುವ ನಿನಗೆ ರಾಜಭಕ್ತಿಯ ಭರವಸೆಯಿಂದ ಅವರು ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದವನ್ನಾಡಲು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ಓ ನನ್ನ ಮಗುವೆ ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಅದೆಷ್ಟೊಂದು ದುಃಖವೂ ಉಕ್ಕಿ ಬರುತ್ತಿರುವುದು ಕರ್ಣ. ದುಃಖವೂ ಶಕುನಿ, ಸ್ನೇಹದಲ್ಲಿ ವಂಚನೆ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಏನು ನಡೆಯಿತು ಮರೆಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನ ಹಾಗೆ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವನೆಂದು ನಿಂದಿಸಿದನು. ಕೊನೆಗೆ
ಪಾಂಡವರೊಡನೆ ಯುದ್ಧ ಮಾಡುವಂತೆ ಸಮಸ್ತ ಸಾಮಂತರಿಗೂ ಆಜ್ಞಾಪಿಸಿದನು. ನಂತರ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿಯೇ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಆ ಭೀಷ್ಮರು ಏನು ಹೇಳಿದರು ಶಕುನಿ? ಛೇ, ಭೀಷ್ಮನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ ಕರ್ಣ. ಆದರವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ಆದರೆ ದುರ್ಯೋಧನನಲ್ಲಿ ನನಗಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ಕರ್ಣ, ನೀನು ಕೃಷ್ಣನೊಡನೆ ರಥವನ್ನೇರಿ ಓಡಷ್ಟೇ. ಆ ವಿಷಯವನ್ನು ಭೀಷ್ಮನು ಸುಯೋಧನನಿಗೆ ಹೇಳಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಸಂದೇಶ? ಕುರುಕುಲದ ರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲಬೇಕೆ? ತಿಳಿದಿರುವರು. ಆದರೇನು, ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ವಿಚಾರವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದು ಎಂದು ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಇದಕ್ಕೆ ಕಾರಣರು ಭೀಷ್ಮರು. ಯಾರಾದರೂ ಆಗಲಿ ಕರ್ಣ, ಆದರೆ ಆ ರಾಜಸಭೆಯಲ್ಲಿ ಕೆಲವರು ನಿನ್ನನ್ನು ಕುವಾಚ್ಯ ಶಬ್ದಗಳಿಂದ ತೃಣೀಕರಿಸಿ ನಿಂದಿಸಿದರು ಕರ್ಣ, ತೃಣೀಕರಿಸಿ ನಿಂದಿಸಿದರು. ಅಯ್ಯೋ ದುರ್ವಿಧಿಯೇ! ಏನು ಹೇಳಿದರು ಶಕುನಿ? ಏನು ಹೇಳಿದರು? ಇಲ್ಲ ಇಲ್ಲ, ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ ಕರ್ಣ. ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ. ಆದರೆ ಯತ್ನವಿಲ್ಲ ಕರ್ಣ, ಹೇಳುವೆನು ಕೇಳು. ಸೂತ ಕುಲದಲ್ಲಿ ಹುಟ್ಟಿದ ಈ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿ ಹುದು ಎಂದು ನಿಂದಿಸಿದರು ಕರ್ಣ, ಸ್ವಾಮಿ ಭಕ್ತಿಯಲ್ಲಿ ಹುದು ಎಂದು ನಿಂದಿಸಿದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಈ ಹುಚ್ಚ ಕುಲದವರಿಗೆ ಮೀಸಲಾಗಿಟ್ಟನು ಶಕುನಿ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ ಶಕುನಿ? ಶಕುನಿ ಸಹಿಸನು ಅಪಮಾನವ, ಶಕುನಿ ಓ ಶಕುನಿ ಸಹಿಸನು ಅಪಮಾನವ, ಶಕುನಿ 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 ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ, ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ದುರ್ಯೋಧನನು ಸಮ್ಮತಿಸಿದನೇನು, ದುರ್ಯೋಧನನು ಸಮ್ಮತಿಸಿದನೇನು. ಭವಸಾಗರವೋ ಬಹು ಭೀಕರವೋ, ಭವಸಾಗರವೋ ಬಹು ಭೀಕರವೋ, ಹರಿಯನು ನಾ
ಪರಿಮಾಯ ಹರಿಯನು ನಾನು ಈ ಪರಿಮಾಯ ಶಕುನಿ ಓ ಶಕುನಿ ಸಹಿಸೆನು ಅಪಮಾನವ ಶಕುನಿ 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 ಚಿಕ್ಕಂದಿನಲ್ಲಿ ಹುಡುಗರು ಸೋತ ಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ವೇದನೆಯನ್ನು ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತಿದ್ದೆ. ಪರಮೇಶ್ವರ, ಯಾವ ಪಾಪಕ್ಕಾಗಿ ನನ್ನನ್ನು ಈ ಹೀನ ಕುಲದ ಸೂತಪುತ್ರ ಕುಲಕ್ಕಾಗಿ ಹುಟ್ಟಿಸಿದೆ? ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಮಾನಾಪಮಾನಗಳು ಗುಣವನ್ನವಲಿಸಿದೆಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ ಪ್ರವೇಶದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ಲಭಿಸಿದವು. ಶಕುನಿ, ಈ ದಿನ ನಾನು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಳಿಕ. ಆದರೂ ನನ್ನನ್ನು ನನ್ನ ಜನ್ಮದ ದುಷ್ಟ ಭೂತವು ಬಿಟ್ಟಿಲ್ಲ. ಶಕುನಿ, ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತಾಗಿ ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು ಕರ್ಣ. ಕರ್ಣ, ದುರ್ಯೋಧನನು ನಿನ್ನ ಅವಾಜ್ಯ ಸ್ನೇಹವನ್ನು ನಿರಾಕರಿಸುವುದರ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರದಾನ ಮಾಡುವುದಿಲ್ಲವೆಂದು ಶಪಥವನ್ನು ಮಾಡು. ಕೌರವರಿಗೂ ತಿಳಿಯಲಿ, ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ಇರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕೈ ಕೊಟ್ಟು ಕುಳಿತುಕೊಳ್ಳುವುದೇ ನನ್ನಿಂದಾಗದು. ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಕರ್ಣ, ಬೇರೆ ಉಪಾಯವಿಲ್ಲ. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನವನ್ನು ಮಾಡಲು ಕಾದಿರುವಂತಿದೆ. ಇನ್ನು ಗುರು ಜನರ ಭಕ್ತಿಯಿಂದ ದುರ್ಯೋಧನನು ನಿನ್ನ ವಿಚಾರದಲ್ಲಿ ತಟಸ್ಥ ಭಾವವನ್ನೇ ವಹಿಸುವುದು. ಸರಿಯಾಗಿ ಹೇಳಿದೆ ಶಕುನಿ. ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ. ದುರದೋಳ್ ನಾನಾರಿಗೆ ರಣವಂಗೈಯಲಿ, ದುರದೋಳ್ ನಾನಾರಿಗೆ ರಣವಂಗೈಯಲಿ, ಜಡಮತಿಗಳು ಎನ್ನ ದೂಷಿಸೋತಿಹರೋ. ಶಕುನಿ, ಕುರುಪಿತಾ ಮಹಾಭೀಷ್ಮ, ಕುರುಪಿತಾ ಮಹಾಭೀಷ್ಮ, ಪರಾಜಿತರಾಗದೆ ಕೊಡನಾನಸ್ತ್ರಗಳ ಇದೆಲ್ಲ ಶಪಥ. ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮರು ಪರಾಜಿತರಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೆನ್ನ ಶಪಥ. ಶಕುನಿ, ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಾಡಿದೆ. ನೀನು ಇಲ್ಲಿಗೆ ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ನಾನಿನ್ನು ಬರುವೆನು. ಕರ್ಣ,
ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಏಕೆ ಏಕೆ ಕರ್ಣ ಬೇಸರದಿಂದಿರಲಿ, ಏಕೆ ಕರ್ಣ? ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಈ ನಕುಲದ ಸೂತಪುತ್ರ ಕರ್ಣನಿಗೆ ಸಂತೋಷದ ಸುದ್ದಿಯನ್ನು ಎಲ್ಲಿಯುವುದು. ನಾನೇನು ಬರುವೆನು ಮಿತ್ರ. ಕರ್ಣ ನಿಲ್ಲು, ಕರ್ಣ ಕರ್ಣ. ಇದೇನು ಶಕುನಿ, ಈ ದಿನ ಕರ್ಣನ ರೀತಿ ನೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದೆನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಏನಾ ಕರ್ಣನಿಗೆ ಸೇನಾಧಿಪತ್ಯವೇ? ಏಕೆ ಮಾವ? ಇದೇನು ಪರ್ಯಾಸ್ಯವೇ ಸುಯೋಧನ? ಏನು ಕರ್ಣನೇನು ವೀರ ಪುರುಷನಲ್ಲವೇನು ಶಕುನಿ? ಅವನಿಗೆ ಹೇಗೆ ಸೈನ್ಯಾಧ್ಯಕ್ಷರನ್ನಾಗಿ ಮಾಡಿ ಪಟ್ಟವನ್ನು ಕಟ್ಟಬಾರದು ಶಕುನಿ? ಅವನು ವೀರ ಪುರುಷನೇ ಇರಬಹುದು ಸುಯೋಧನ, ಆದರವನಿಗೆ ಪಟ್ಟವನ್ನು ಕಟ್ಟುವುದರಿಂದ ಎಷ್ಟು ಜನರ ಅಪಮಾನವಾಗಬಹುದೆಂಬುದನ್ನು ನೀನು ಬಲ್ಲೆಯಾ? ಭಾರ್ಗವ ವಿಜಯಾದ ಭೀಷ್ಮ, ಅಸ್ತ್ರಚಾರ್ಯನಾದ ದ್ರೋಣ, ಕೃತವರ್ಮ, ಶಲ್ಯಾದಿ ಇವರೇ ಮುಂತಾದವ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥಕಾರಿಯಾಗಬಹುದೆಂದು ನೀನು ಬಲ್ಲೆಯ ಸುಯೋಧನ? ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಇದೀಗ ಕರ್ಣನು ಶಪಥವನ್ನು ಗೈದಿರುವನು. ನೀನವನಿಗೆ ಸೇನಾಧಿಪತ್ಯವನ್ನು ಕೊಟ್ಟರೆ ಶಪಥವನ್ನು ಮೀರಿ ಅವನು ಯುದ್ಧವನ್ನು ಮಾಡುವಂತಿಲ್ಲ. ಇದರಿಂದ ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ಈ ವಿಚಾರದಲ್ಲಿ ಆಲೋಚಿಸುವುದು ಉತ್ತಮದೋಳು ಸರ್ವೋತ್ತಮ ಸುಯೋಧನ. ಹಾಗೆ ಮಾಡುವೆನು ಮಾವ. ನೀನು ನನ್ನ ಸಂಗಡ ಬಾ ಮಾವ. ಸುಯೋಧನ, ಒಂದು ವಿಷಯ, ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಇನ್ನು ಸಮಯವಿಲ್ಲ, ಯುದ್ಧವು ಸನ್ನಿಹಿತವಾಗಿರುವುದು. ಹೋಗು, ನೀನೀಗಲೇ ಕುರುಪಿತ ಮಹಾನನ್ನು ನೋಡು. ಹಾಗೆ ಮಾಡುವೆನು ಮಾವ. ನೀನು ನನ್ನ ಸಂಗಡ ನಡೆ, ನೀನು ಮುಂದಾಗು, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಹೋಗು ಹೋಗೆಲವ ಕುರುಕುಲ ಕುಟಾರ. ಆನಂದ ಆನಂದ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ನನ್ನಯ ಸೇಡು ಒಲಿಸುವುದೀಗ, ಕುರುಪತಿ ಶೋಕದಿ ಮುಳುಗುವ ಬೇಗ. ಯೋಧನ, ನನ್ನಯ ಸೇಡು ಫಲಿಸುವುದೀಗ, ಕುರುಪತಿ ಶೋಕದಿ ಮುಳುಗುವ ಬೇಗ. ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಕೆಲವೋ ದುರ್ಯೋಧನ, ಗುರುಕುಲ ಕುಟಾರ,
ಪಾಂಡವರಿಗೆ ಜಯವೋ ಕೌರವರ ಪಜಯವೋ. ಪಾಂಡವರಿಗೆ ಜಯವೋ ಕೌರವರ ಪಜಯವೋ. ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಏ ಸುಯೋಧನ, ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ಬಲ್ಲೆಯೇನೋ ಮೂಡ? ಶಾ ಎಂದರೆ ಶತ್ರುಗಳಾದ, ಕು ಎಂದರೆ ಕುರುವಂಶಜವರನ್ನೇ, ಈ ಎಂದರೆ ನಿರ್ವಂಶ ಮಾಡುವವನೇ ಈ ಶಕುನಿ ಎಂಬ ಮೂರಕ್ಷರದ ಅರ್ಥವೋ ಮೂಡ?